ಇತ್ತ ಮಂಡ್ಯದ ಗ್ರಂಥಾಲಯದಲ್ಲೂ ಕೂಡ ರಾಮನ ಪುಸ್ತಕಗಳ ದರ್ಬಾರ್ ನಡೀತಾ ಇದೆ. ಮಿನಿ ಮ್ಯೂಸಿಯಂ ಆಗಿ ಪರಿವರ್ತನೆಯಾಗಿದೆ ಪುಸ್ತಕದ ಮನೆ. ಈ ಒಂದು ಪುಸ್ತಕದ ಮನೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ಮನೆನೇ. ಆದರೆ ಈಗ ಇದು ಮಿನಿ ಮ್ಯೂಸಿಯಂ ಆಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ನಾಳೆ ರಾಮಲಲ್ಲಾ ಪ್ರತಿಷ್ಠಾಪನೆ ಇರೋದ್ರಿಂದ ಈ ರಾಮನಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಜನರ ಗಮನ ಸೆಳೆದಿದೆ ಮಂಡ್ಯದ ಅಂಕೇಗೌಡರ ಪುಸ್ತಕದ ಮನೆ. ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿರುವಂತಹ ಪುಸ್ತಕದ ಮನೆ ಇದು. ಪುಸ್ತಕದ ಮನೆಯಲ್ಲಿ ರಾಮನ ಕುರಿತ ಸಹಸ್ರಾರು ಪುಸ್ತಕಗಳಿದ್ದಾವೆ. ಲಕ್ಷಾಂತರ ಪುಸ್ತಕಗಳನ್ನ ಇಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಶ್ರೀರಾಮನ ಕುರಿತಾದಂತಹ ಪುಸ್ತಕಗಳಿರ್ಬೋದು, ನಾಣ್ಯಗಳು, ಅದೆಲ್ಲವನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. 1 ವಾರಗಳ ಕಾಲ ಪುಸ್ತಕಗಳ ಪ್ರದರ್ಶನ ಆಗುತ್ತೆ. 10 ಲಕ್ಷ ಪುಸ್ತಕವನ್ನ ಸಂಗ್ರಹಿಸಿ ಲಿಮ್ಕಾ ದಾಖಲೆಯನ್ನು ಕೂಡ ಮಾಡಿದ್ದಾರೆ ಅಂಕೇಗೌಡರು. ಈಗಾಗಲೇ ಪ್ರಸಕ್ತ 15 ಲಕ್ಷಕ್ಕೂ ಅಧಿಕ ಪುಸ್ತಕಗಳು ಈ ಒಂದು ಪುಸ್ತಕದ ಮನೆಯಲ್ಲಿ ನೋಡೋದಕ್ಕೆ ಸಿಗ್ತವೆ. ಈಗ ಏನು ಇಲ್ಲದೇನೆ ಇಲ್ಲಿ ಪುಸ್ತಕದ ಮನೆ ಹೇಗಿದೆ, ಎಷ್ಟು ಪುಸ್ತಕಗಳಿದ್ದಾವೆ ಮತ್ತು ಏನೆಲ್ಲ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅನ್ನೋದರ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ಆಗಿರುವಂತಹ ಶಶಿಕುಮಾರ್ ಅವರು ವಾಕ್ಥ್ರೂ ಮಾಡಿದ್ದಾರೆ. ನೋಡೋಣ ಬನ್ನಿ. ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಆ ಒಂದು ಅದ್ಭುತ ಕ್ಷಣವನ್ನ, ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಕೋಟ್ಯಾಂತರ ಜನ ಕಾತರಾಗಿ ಕಾಯ್ತಿರ್ತಕ್ಕಂಥದ್ದು. ಇನ್ನು ಮತ್ತೊಂದೆಡೆ ಏನು ಈ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನ ವಿವಿಧ ರೀತಿಯಲ್ಲಿ ದೇಶಾದ್ಯಂತ ವಿಭಿನ್ನ ರೀತಿಯಲ್ಲಿ ಆಚರಣೆಗೂ ಕೂಡ ಸಂಭ್ರಮಿಸಲಿಕ್ಕೂ ಕೂಡ ರಾಮ ಭಕ್ತರು ಸಜ್ಜಾಗಿರ್ತಕ್ಕಂಥದ್ದು. ಆದರೆ ಮಂಡ್ಯದ ಪಾಂಡವಪುರದಲ್ಲಿರ್ತಕ್ಕಂಥ ಪುಸ್ತಕದ ಮನೆ, ಅಂಕೇಗೌಡರ ಪುಸ್ತಕದ ಮನೆ ಇದೀಗ ಶ್ರೀರಾಮ ಮಂದಿರದ ಒಂದು ರೀತಿ ಮಿನಿ ಗ್ರಂಥಾಲಯವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಅಂಕೇಗೌಡರ ಪುಸ್ತಕದ ಮನೆಯಲ್ಲಿ ನಾವಿರ್ತಕ್ಕಂಥದ್ದು ನೀವು ನೋಡ್ಬೋದು. ಇಲ್ಲಿ ಸಾಕಷ್ಟು ಬಗೆಯ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀರಾಮನ ಕುರಿತಾದಂಥ ಆ ಪುಸ್ತಕಗಳು ಇರ್ತಕ್ಕಂಥದ್ದನ್ನ ಇಲ್ಲಿ ಸಾಕಷ್ಟು ಜನ ವೀಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಏನು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದು. ಮಂಡ್ಯ ಜಿಲ್ಲೆ ಪಾಂಡವಪುರ ಸಮೀಪದಲ್ಲಿರ್ತಕ್ಕಂಥ ವಿಶ್ವೇಶ್ವರಯ್ಯ ನಗರ ಏನಿದೆ, ಆ ವಿಶ್ವೇಶ್ವರಯ್ಯ ನಗರದಲ್ಲಿರ್ತಕ್ಕಂಥ ಪ್ರಸಿದ್ಧ ಅಂಕೇಗೌಡರ ಪುಸ್ತಕದ ಮನೆ, ಈ ಮನೆ ಇವತ್ತು ಸಂಪೂರ್ಣವಾಗಿ ಒಂದು ರೀತಿಯ ಶ್ರೀರಾಮನ ಕುರಿತಾದ ಮಿನಿ ಮ್ಯೂಸಿಯಂ ಅಥವಾ ಮಿನಿ ಗ್ರಂಥಾಲಯವಾಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ವಿವಿಧ ಭಾಷೆಗಳ, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ಹಿಂದಿ, ಇಂಗ್ಲೀಷ್, ಹೀಗೆ ನಾನಾ ಭಾಷೆಗಳಲ್ಲಿರ್ತಕ್ಕಂಥ ಸಾವಿರಾರು ಪುಸ್ತಕಗಳು, ಶ್ರೀರಾಮನ ಕುರಿತಾದಂಥ ಸಾಕಷ್ಟು ಪುಸ್ತಕಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಮತ್ತೆ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿರ್ಬೋದು, ನೀವು ನೋಡ್ಬೋದು, ಸಚಿತ್ರ ರಾಮಾಯಣ ದರ್ಶನ ಕುರಿತಾದ ಏನು ಸಂಪುಟ ಎಲ್ಲ ಪರಿಪೂರ್ಣವಾದಂಥ ಚಿತ್ರಣವುಳ್ಳ ಪುಸ್ತಕಗಳು ಕೂಡ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಇರ್ತಕ್ಕಂಥ ನೋಡ್ಬೋದು. ಇನ್ನು ರಘುವಂಶ ಮಹಾಕಾವ್ಯ, ಶ್ರೀರಾಮಾಯಣ ದರ್ಶನಂ ಕುರಿತಾದಂಥ ಕುವೆಂಪುರು ರಚಿತ ಒಂದು ಶ್ರೀರಾಮಾಯಣ ದರ್ಶನಂ ಇರ್ಬೋದು, ಶ್ರೀರಾಮಾಯಣ ಮಹಾನ್ವೇಷಣ ಪುಸ್ತಕ ಇರ್ಬೋದು. ಹೀಗೆ ಸಾಕಷ್ಟು ಒಂದು ವಿವಿಧ ರೀತಿಯ ಪುಸ್ತಕಗಳು ಕೂಡ ಈ ಒಂದು ಪ್ರದರ್ಶನದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ಏನು ಶ್ರೀರಾಮಾಯಣನ ಕುರಿತಾದಂಥ ಸಾಕಷ್ಟು ಒಂದು ಪುಸ್ತಕಗಳು ಕೂಡ ಇಲ್ಲಿರ್ತಕ್ಕಂಥದ್ದು. ಮತ್ತೊಂದೆಡೆ ನೀವು ನೋಡ್ಬೋದು, ರಾಮಲಾಲನ ಕುರಿತಾದಂಥ ವಿವಿಧ ಪುಸ್ತಕಗಳು ಕೂಡ ಇರ್ತಕ್ಕಂಥದ್ದು. ಈಗ ಭಾರಿ ಏನು ಅಯೋಧ್ಯೆಯಲ್ಲಿ ಈಗ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಶ್ರೀ ರಾಮಲಾಲ ಏನಿದ್ದಾರೆ ಅವರ ಕುರಿತಾದಂಥ ವಿವಿಧ ಪುಸ್ತಕಗಳು ಕೂಡ ಇಲ್ಲಿರೋದನ್ನ ಕೂಡ ನೋಡ್ಬೋದು. ಇಂಗ್ಲೀಷ್ನಲ್ಲಿರ್ತಕ್ಕಂಥ ಬಾಲ ರಾಮಾಯಣನಂ ಅಂತ ಪುಸ್ತಕ ಇರ್ಬೋದು, ಅಥವಾ ವಾಲ್ಮೀಕಿಯವರು ಬರೆದಿರ್ತಕ್ಕಂಥ ರಾಮಾಯಣ ಪುಸ್ತಕ ಇರ್ಬೋದು, ಹಾಗೆ ಬಾಲ ರಾಮಾಯಣ, ಹೀಗೆ ಸಾಕಷ್ಟು ರೀತಿಯ ವಿವಿಧ ಪುಸ್ತಕಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನ ಈಗಾಗಲೇ ಈ ಒಂದು ಪುಸ್ತಕಗಳನ್ನ ವೀಕ್ಷಣೆ ಮಾಡಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಯಶಸ್ವಿಯಾಗೂ ಕೂಡ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಸಾಕಷ್ಟು ಜನ ಈ ಒಂದು ಪ್ರದರ್ಶನವನ್ನ ಕಣ್ತುಂಬಿಕೊಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡೆಯ, TV5 ಕನ್ನಡ, ಮಂಡ್ಯ.